ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಿಮ್ಮೆಲ್ರಿಗೂ ತಿಳಿದಿದೆ, ಇದೇ 15ನೇ ತಾರೀಕು ರಾಯಚೂರಿನಲ್ಲಿ ಸಮಗ್ರ ಸ್ವಾಸ್ಥ್ಯ ಹಬ್ಬ ಕಾರ್ಯಕ್ರಮ ಇಟ್ಕೊಂಡಿದೀವಿ. ನೀಲಮ್ಮ ಮೇಡಮ್ ಅವರ ಮನೆಗೆ ಫಸ್ಟ್ ಅಲ್ಲಿ ಎಂಟ್ರಿ ಕೊಟ್ಬಿಟ್ಟು ಅಲ್ಲಿ ಧ್ಯಾನ ಜ್ಞಾನಗಳನ್ನ ಸ್ವಲ್ಪ ಮಾಡಿ, ಮತ್ತೆ ಫಂಕ್ಷನ್ ಹಾಲ್ ಅಂತ ಅಲ್ಲೇ ರಾಯಚೂರು ಭಾಗದಲ್ಲಿ ಎಲ್ಲಾ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಪ್ರಚಾರದ ವ್ಯವಸ್ಥೆ ಅದ್ದೂರಿಯಾಗಿ ನಡ್ತಾ ಇದೆ. ಹಾಗೆ ಮಾಸ್ಟರ್ಸ್, ನೀವು ಕೂಡ ಯಾರು ಬರ್ತಾ ಇದ್ದೀರಾ ನಿಮಗೆ ಸ್ವಾಗತ. ಹಾಗೆ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಜೊತೆಗೆ ಅಕಸ್ಮಾತ್ ಯಾರಿಗಾದ್ರೂ ಬರಕ್ಕೆ ಆಗ್ತಾ ಇಲ್ಲ ಅನ್ನೋ ಪಕ್ಷದಲ್ಲಿ ನೀವು ಕೂಡ ತುಂಬಾ ಪ್ರಚಾರ ವಾಟ್ಸಪ್ ಮೂಲಕ ಮತ್ತೆ ಸ್ಟೇಟಸ್ ಹಾಕೊಳ್ಳೋದು, ಅಕ್ಕಪಕ್ಕದವ್ರನ್ನ ಎಲ್ರಿಗೂ ಕೂಡ ಇನ್ವೈಟ್ ಮಾಡಿ ಈ ಹಬ್ಬಕ್ಕೆ ಅಂತ ಹೇಳ್ತಾ, ಇಂತ ಒಂದು ಅದ್ಭುತ ಒಳ್ಳೆ ಒಂದು ಕಾರ್ಯಕ್ಕೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಹೇಳ್ತಾ, ಜೊತೆಗೆ ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇರುವಾಗ ತನು ಮನ ಧನ ಸಹಾಯ ಅಂತ ನಾವು ಕೇಳ್ತಾ ಇದ್ದೀವಿ. ಹಾಗಾಗಿ ಮಾಸ್ಟರ್ಸ್, ದಯವಿಟ್ಟು ನೀವೆಲ್ಲರೂ ಕೂಡ ನಿಮ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಗುರುಜಿ. ಶಿವಕುಮಾರ್ ಸರ್ ಮಾತಾಡಿ. ಗುರುಜಿ ಗುರುಜಿ ನಮಸ್ಕಾರ. ಗುರುಜಿ ನಮಸ್ಕಾರ. ಗುರುಜಿ, ನಮ್ಮ ಅಕ್ಕನ ಮಗಳಿಗೆ 18 ವಯಸ್ಸು, ಟ್ಯಾಬ್ಲೆಟ್ ಚೆಲ್ಲ ಇದ್ದಾವೆ ಮೂರ್ಛೆ ರೋಗದ್ದು. ಇನ್ನೂ ಒಂದೊಂದ್ಸತಿ ಮೂರ್ಛೆ ಬರ್ತದ ಗುರುಜಿ ಅವ್ರೆ. ಅದೇನಂದ್ರೆ ಟ್ಯಾಬ್ಲೆಟ್ ಕೊಡೋದ್ರಿಂದ ಅದು ಪರಿಹಾರ ಆಗತ್ತಂತ ಗ್ಯಾರಂಟಿ ಅಂತ ಇಲ್ಲ. ಇಷ್ಟವರೆಗೂ ಆಗೋದಿಲ್ಲ, ಆಗಿಲ್ಲ. ಏನಂತಂದ್ರೆ ಅದು ಸ್ವಲ್ಪ ನಿಯಂತ್ರಣ, ಅವ್ರಿಗೆ ಚೆನ್ನಾಗಿ ಈ ನಿದ್ದೆ ಮಾಡಕ್ಕೆ ಸ್ವಲ್ಪ ಅವಕಾಶ ಕೊಡ್ತಾರೆ. ಈ ಮೆಡಿಸನ್ ಯೂಸ್ ಮಾಡೋದ್ರಿಂದ ಆ ನಿದ್ದೆ ಅನ್ನೋದಿದೆಯಲ್ಲ, ಅದು ಸ್ವಲ್ಪ ಚೆನ್ನಾಗಿ ಬರುವಂತ ಅವಕಾಶ. ಅದರಿಂದ ಪರಿಹಾರ ಅಂತಿಲ್ಲ. ಅದು ಸ್ವಲ್ಪ ಏನ್ರ ಆಯುರ್ವೇದಿಕ್ ಚಿಕಿತ್ಸೆ ಇದೆ ಗುರುಜಿ? ಆಯುರ್ವೇದ ನಿಮ್ಗೆ ನೀವು ಅಲ್ಲಿ ಬರ್ತಿರಲ್ಲ, ಆಯುರ್ವೇದ ಸಂಬಂಧಿತ ನಿಮ್ಗೆ ಹೇಳ್ಕೊಡ್ತೀವಿ. ಈಗ ಮುದ್ರಾ ಮತ್ತೆ ಈಗ ಮುದ್ರಾ ಮತ್ತೆ ಆಕುಪ್ರರ್ ಎರಡು ಹೇಳ್ತೀನಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಅಲ್ಲಿ ಬಂದ ಮೇಲೆ ಮತ್ತೆ ಒಂದ್ಸರಿ ಕೇಳಿಸ್ಕೊಳ್ಳಿ ಯಾವ ತರ ಮಾಡಿ. ಓಕೆ, ಮುದ್ರಾ ಆಕುಪ್ರೆಷರ್ ಪಾಲನೆ ಮಾಡಿ, ಕಡಿಮೆ ಆಗತ್ತೆ ಖಂಡಿತ. ಎಸ್, ರೈಟ್. ಓಕೆ ಸ್ನೇಹಿತರೆ, ಈಗ ನಿಮ್ಗೆಲ್ಲರಿಗೂ ಈ ಎಪಿಲೆಪ್ಸಿ ಅನ್ನೋದು ಈಗಾಗಲೇ ಮೇಡಮ್ ಹೇಳ್ತಾ ಬಂದಿದ್ದಾರೆ. ತುಂಬಾ ವಿಷಯಗಳು ಹಂಚ್ಕೊಂಡಿದ್ದಾರೆ. ಸೊ ಯಾಕೆ ಬರತ್ತೆ, ಅದ್ರ ಲಕ್ಷಣಗಳೇನು, ಅದರಿಂದ ನಮ್ಗೆ ಏನ್ ತೊಂದರೆ ಆಗತ್ತೆ, ಇದೆಲ್ಲ ಹಲವಾದ ವಿಷಯಗಳು ಅವರು ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ನಮ್ಗಿರುವಂತ ಪರಿಷ್ಕಾರಗಳು, ಅಂದ್ರೆ ಸಹಜ ಪರಿಷ್ಕಾರಗಳು, ನೈಸರ್ಗಿಕ ಪರಿಷ್ಕಾರಗಳು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಯಾಕಂದ್ರೆ ಈ ಮೆಡಿಸನ್ ತಗೊಂಡಿದ್ರೆ ಅದು ಕೆಮಿಕಲ್ ಅಂದ್ರೆ ನಿಮ್ಗೆ ಗೊತ್ತು, ಅಡ್ಡ ಪರಿಣಾಮಗಳು ಹೆಚ್ಚಾಗಿರುತ್ತೆ. ಸೊ ಇನ್ನೊಂದು, ಅದರಿಂದ ಪೂರ್ತಿ ಪರಿಹಾರ ಆಗುತ್ತದೆ ಗ್ಯಾರಂಟಿ ಇಲ್ಲ. ಇನ್ನೊಂದು, ನಿಧಾನವಾಗಿ ಅದು ಯೂಸ್ ಮಾಡ್ತಾ ಹೋದ್ರೆ ಬ್ರೈನ್ ಏನಾಗತ್ತಂದ್ರೆ ಒಂಥರ ಮಂದವಾಗತ್ತೆ. ಇನ್ನು ಯಾವುದೇ ಚುರುಕುತನ ಹೋಗುತ್ತೆ, ಅಂದ್ರೆ ಶಾರ್ಪ್ನೆಸ್ ಹೊಟ್ಟೋಗುತ್ತೆ ಅಲ್ವಾ. ಅದು ನೋಡ್ತಾ ಇರ್ತೀವಿ. ಸೊ ತುಂಬಾ ಈ ಮೂರ್ಛೆ ವ್ಯಾಧಿ, ಈ ಫಿಟ್ಸ್ ಅನ್ನೋ ವ್ಯಾಧಿ, ಅಪಸ್ಮಾರಕ, ಎಪಿಲೆಪ್ಸಿ, ಇಂಥ ಹಲವಾರು ಹೆಸರುಗಳಿದೆ. ಅದಕ್ಕೋಸ್ಕರ ಈ ಇಂಗ್ಲಿಷ್ ಮೆಡಿಸನ್ ಅಂತ ಅನ್ಕೋಬಹುದು, ಅಲೋಪತಿ ಕೆಮಿಕಲ್ ಮೆಡಿಸನ್ನು ಯೂಸ್ ಮಾಡೋದು ಕಡಿಮೆ ಮಾಡಲೇಬೇಕು. ಹೋಗ್ತಾ ಅದು ಕಡಿಮೆ ಮಾಡಲೇಬೇಕು. ಅದಕ್ಕೂ ಆಯುರ್ವೇದ, ನೈಸರ್ಗಿಕವಾಗಿ ಏನೇನಿದೆಯೋ ಎಲ್ಲ ಪರಿಹಾರಗಳು ತಗೊಂತಾ ಹೋಗಿ. ಈಗ ಪ್ರಧಾನವಾಗಿ ಮುದ್ರಾ ಥೆರಪಿಯಲ್ಲಿ ಮತ್ತೆ ಆಕ್ಯುಪ್ರೆಷರ್ ಅಲ್ಲಿ ಎರಡು ಪ್ರಧಾನ ಪರಿಹಾರಗಳಿದೆ. ತಿಳಿಸ್ಕೊಡ್ತೀನಿ, ದಯವಿಟ್ಟು ಗಮನಿಸ್ಕೊಳ್ಳಿ. ಈಗ ಮುದ್ರಾ ಥೆರಪಿಯಲ್ಲಿ ನಾವು ಪಾಲನೆ ಮಾಡಬೇಕಂತ ಅದ್ಭುತ ಮುದ್ರಾ ಏನಪ್ಪಾ ಅಂತಂದ್ರೆ, ಈ ಎಪಿಲೆಪ್ಸಿ ಪರಿಷ್ಕಾರ ಮಾಡ್ಕೊಡಕ್ಕೆ ಅದು ಡೀರ್ ಮುದ್ರಾ, ಮೃಗಿ ಮುದ್ರಾ. ನೋಡಿ, ಮೃಗಿ ಮುದ್ರಾ ಹೇಗೆ ಮಾಡೋದು. ಸೊ ಈ ರೀತಿಯಲ್ಲಿ ಎರಡು ಕೈಗಳನ್ನ ಸ್ವಚ್ಛಗೊಳಿಸ್ಕೊಳ್ಳಿ, ನಿಟಾರಾಗಿ ಕೂತ್ಕೊಳ್ಳಿ, ಬೆನ್ನು ನಿಟಾರಾಗಿ ಕೂತ್ಕೊಂಡು, ಆಮೇಲೆ ದೀರ್ಘವಾದ 3-4 ಉಸಿರಾಟ ತಗೊಂಡು ಹಾಯಾಗಿ ಕೂತ್ಕೊಂಡು ಈ ಮುದ್ರವನ್ನು ಪ್ರಾಕ್ಟೀಸ್ ಮಾಡಿ. ಇದನ್ನು ಮೃಗಿ ಮುದ್ರಾ, ಡೀರ್ ಮುದ್ರಾ, ಜಿಂಕೆ ರೂಪದಲ್ಲಿ ಮುದ್ರಾ ಆಗತ್ತೆ. ಓಕೆ, ನೋಡಿ, ಎರಡು ಕೈಯಲ್ಲಿ ನಾವು ಜನರಲಿ ಈ ತರ ಮಾಡಿದ್ರೆ ಅಪಾನ ಮುದ್ರಾ ಅಂತ ಹೇಳ್ತೀವಿ ಅಲ್ವಾ. ಅಂದ್ರೆ ಈ ರೀತಿಯಲ್ಲಿ ಮಾಡಿದ್ರೆ ಅಪಾನ ಮುದ್ರಾ ಅಂತ ಕರಿತೀವಿ ನಾವು. ಈ ರೀತಿಯಲ್ಲಿ ಅಂದ್ರೆ ಈ ಹೆಬ್ಬೆರಳು ಮತ್ತೆ ಮಧ್ಯ ಬೆರಳು, ಉಂಗುರ ಬೆರಳು, 3 ಕೊನೆಗಳು ಟಚ್ ಮಾಡಿದ್ರೆ ಅಪಾನ ಮುದ್ರಾ. ಆದ್ರೆ ಇದಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ, ಇದಕ್ಕೂ ಮತ್ತೆ ಮೃಗಿ ಮುದ್ರಾಗೆ. ಮೃಗಿ ಮುದ್ರಾ ಏನ್ ಮಾಡ್ಬೇಕಂದ್ರೆ ನೋಡಿ, ಈ ರೀತಿಯಲ್ಲಿ ಇಲ್ಲಿ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇರುತ್ತೆ, ಇಲ್ಲಿ ಮತ್ತೆ ಇಲ್ಲಿ.
ಅದು ಕರೆಕ್ಟ್ ಆಗಿ ಪ್ರೆಸ್ ಮಾಡ್ಬೇಕಂದ್ರೆ ಈ ರೀತಿಯಲ್ಲಿ ಮಾಡ್ಕೊಂಡು ನೋಡಿ ಜಿಂಕೆ ರೂಪದಲ್ಲಿ ಹೀಗೆ ಇಟ್ಕೋಬೇಕು. ಒಂದಕ್ಕಿನ್ನೊಂದು ಈ ರೀತಿಯಲ್ಲಿ ಫೇಸಿಂಗ್ ಹೀಗೆ ಇಟ್ಕೊಳ್ಳಿ. ಹೀಗೆ ಒಂದಕ್ಕಿನ್ನೊಂದು ಈ ರೀತಿಯಲ್ಲಿ ಇಟ್ಕೊಂಡು ಹೀಗೆ ಕೆಳಗಡೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋದು. ಅಂದ್ರೆ ಹಿಂಗ್ ಇಟ್ಕೊಂಡ್ರೆ ಇದು ಜಿಂಕೆ ರೂಪದಲ್ಲಿದೆ ಅಲ್ವಾ? ಜಿಂಕೆ ರೂಪದಲ್ಲಿ ಟಚ್ ಮಾಡೋದೇನು ಬೇಕಾಗಿಲ್ಲ, ಟಚ್ ಮಾಡ್ಬೇಕಂತೇನಿಲ್ಲ, ಸ್ವಲ್ಪ ದೂರ ಇಟ್ಕೋಬಹುದು. ಅಂದ್ರೆ ಜಿಂಕೆ ರೂಪದಲ್ಲಿದೆ. ಅದಕ್ಕೆ ಇದನ್ನು ಮೃಗಿ ಮುದ್ರಾ ಅಂತ ಹೇಳ್ತಾರೆ. ಡೀರ್ ಮುದ್ರಾ ಹೀಗೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇದನ್ನು ಪ್ರಧಾನವಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಬೆಳಗ್ಗೆ ಮಧ್ಯಾಹ್ನ. ಮೇಡಮ್ ಜಿ ನಿಮ್ದು ಅನ್ಮ್ಯೂಟ್ ಮಾಡಿ ಇಟ್ಕೊಳ್ಳಿ ದಯವಿಟ್ಟು. ನೋಡ್ಕೊಳ್ಳಿ, ಈ ಮೃಗಿ ಮುದ್ದವನ್ನು ಅಂದ್ರೆ ಜಿಂಕೆ ರೂಪದಲ್ಲಿ ಈಗ ಇಟ್ಕೋಬೇಕಾ. ಇದು ನೋಡಿದ್ರ ಸೇಫ್ ಹೆಂಗಿದ್ಯೋ, ಆಕಾರ ಹೆಂಗಿದೆ, ಆಕಾರ ಇದು ಜಿಂಕೆ ರೂಪದಲ್ಲಿದೆ. ಓಕೆ, ಈ ಮುದ್ರಾ ಅದ್ಭುತ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಶ್ವಾಸವನ್ನು ಗಮನಿಸ್ಕೊಂತ ಆಯಾ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ, ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಈ ಮುದ್ರಾ. ಇದು ಮಾಡ್ಕೊಂತ ದಿನನಿತ್ಯ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ, ಅಟ್ಲೀಸ್ಟ್ ಬೆಳಗ್ಗೆ ಸಾಯಂಕಾಲ ಎರಡು ಸೇರಿ 48 ನಿಮಿಷಕ್ಕೆ ಕಡಿಮೆ ಇರಬಾರ್ದು. 48 ನಿಮಿಷ ಮೇಲೆ ಅಂದ್ರೆ 50 ನಿಮಿಷ 60 ನಿಮಿಷ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬೆಳಗ್ಗೆ 20 ನಿಮಿಷ, ಸಾಯಂಕಾಲ ಒಂದು 30 ನಿಮಿಷ ಈ ರೀತಿ ಮಾಡ್ಕೊತ ಇದ್ರೆ ಈ ವ್ಯಾಧಿ ಇರೋರಿಗೆ ಬೇಗ ಪರಿಹಾರ ಆಗತ್ತೆ, ಅತ್ಯಂತ ಬೇಗವಾಗಿ ಪರಿಹಾರ ಆಗತ್ತೆ. ಇದು ಡೀರ್ ಮುದ್ರಾ, ಮೃಗಿ ಮುದ್ರಾ, ಅದ್ಭುತವಾದ ಮುದ್ರಾ ಮೆಥಡ್. ಇದನ್ನು ಗಮನಿಸ್ಕೊಳ್ಳಿ. ಆಮೇಲೆ ಎರಡನೇದು ಆಕುಪ್ರೆಷರ್ ಅಲ್ಲಿ ಏನಿದೆ, ಆಕುಪ್ರೆಷರ್ ಅಲ್ಲಿ ಅಂತ ಒಂದು ಅದ್ಭುತ ಪಾಯಿಂಟ್ ಇದೆ. ಅದನ್ನು ಪ್ರೆಸ್ ಮಾಡಿದ್ರೆ ಯಾರಿಗಾದ್ರೂ ಅಪಸ್ಮಾರಕ ಸ್ಥಿತಿ ಬಂದಿದ್ರೂ ಬೇಗವಂತವಾಗಿ ಎಚ್ಚರಿಕೆ ಬರುತ್ತೆ. ಅವ್ರಿಗಿರೋ ಸಮಸ್ಯೆ ಹೊಟ್ಟೋಗುತ್ತೆ. ಅದು ದಿನನಿತ್ಯ ಆ ಪಾಯಿಂಟ್ ಅನ್ನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಆಕ್ಟಿವೇಟ್ ಮಾಡ್ತಾ ಹೋದ್ರೆ ಇವ್ರಿಗೆ ಎಪಿಲೆಪ್ಸಿ ಅನ್ನೋದು ಕಡಿಮೆ ಆಗ್ತಾ ಬರ್ತದೆ. ಇನ್ ಕೇಸ್ ಬಂದಿದ್ರೂ ಇಮಿಡಿಯೇಟ್ ಬೇಗವಾಗಿ ಎಚ್ಚರಿಕೆ ಬರುತ್ತೆ, ಅಪಸ್ಮಾರಕದಿಂದ ಸ್ಮಾರಕ ಸ್ಥಿತಿಗೆ ಬರ್ತಾರೆ ಅವರು. ಆ ಪಾಯಿಂಟ್ ಯಾವುದು ಅಂತಂದ್ರೆ ನೋಡ್ಕೊಳ್ಳಿ, ಇಲ್ಲಿ ನಮ್ಮ ಮೇಲೆ ತುಟಿ ಮೇಲೆ ಈ ಮೂಗಿನ ಹಿಂದೆ ಈ ಭಾಗದಲ್ಲಿರೋದು ಈ ಪಾಯಿಂಟ್, ಮಧ್ಯ ಪಾಯಿಂಟ್ ಪ್ರೆಸ್ ಮಾಡ್ಕೊಳ್ಳಿ, ರಿಲೀಸ್ ಮಾಡ್ಕೊಳ್ಳಿ, ಪ್ರೆಸ್ ಮಾಡ್ಕೊಳ್ಳಿ. 20 ಟೈಮ್ಸ್ ಈ ತರ ಪ್ರೆಸ್ ಮಾಡಿ ಒಂದು 5 ಸೆಕೆಂಡ್ ಇಟ್ಕೋಬೇಕು, ಮತ್ತೆ ರಿಲೀಸ್ ಮಾಡ್ಬೇಕು. ಹೀಗೆ ಪ್ರೆಸ್ ಮಾಡಿ ಹೀಗೆ ಇಟ್ಕೋಬೇಕು, ಮತ್ತೆ ರಿಲೀಸ್ ಮಾಡ್ಬೇಕು. ಈ ತರ ಒಂದು 20 ಟೈಮ್ಸ್ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ರೀತಿಯಲ್ಲಿ ಮಾಡ್ಕೊಂಡ್ರೆ ಅವ್ರಿಗಿರುವಂತ ಈ ಅಪಸ್ಮಾರಕ, ಈ ಫಿಟ್ಸ್, ಎಪಿಲೆಪ್ಸಿ ಹೋಗಲಾಡಿಸ್ಬೋದು. ಓಕೆ, ಇದು ಅದ್ಭುತವಾದ ಪಾಯಿಂಟ್ ಆಕುಪ್ರೆಷರಲ್ಲಿ. ಈ ಎರಡು ದಯವಿಟ್ಟು ಪಾಲನೆ ಮಾಡ್ಕೊಳ್ಳಿ, ಇದು ನಿಮಗೆ ಅತ್ಯುತ್ತಮ ಫಲಿತಗಳು ಕೊಡುತ್ತೆ. ಥ್ಯಾಂಕ್ ಯು. ರೈಟ್, ಓಕೆ ಗುರುಜಿ. ಮಾಸ್ಟರ್ಸ್, ಸಮಯ ಆಗಿದೆ, ಅವಕಾಶ ಕೊಡೋದ ಗುರುಜಿ. ರೈಟ್. ಸೊ ಇನ್ನೇನು ಇಲ್ಲ ಅಂದ್ರೆ ಸಂಪರ್ಕಿಸಿ ಕಾರ್ಯಕ್ರಮ. ಓಕೆ ಗುರುಜಿ. ಮಾಸ್ಟರ್ಸ್, ಎಲ್ಲರೂ ಈ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮವನ್ನು ಎಲ್ಲರೂ ಈ ಸಮಗ್ರ ಸ್ವಾಸ್ಥ್ಯ ಹಬ್ಬವನ್ನು ದಯವಿಟ್ಟು ಹೆಚ್ಚು ಪ್ರಚಾರ ಮಾಡೋಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಪದೇ ಹೇಳ್ತಾ ಇದ್ವಿ, ಯಾಕಂದ್ರೆ ಈಗ ಸಮಯ ಜಾಸ್ತಿ ಇಲ್ಲ, ದಿನಗಳು ಜಾಸ್ತಿ ಇಲ್ಲ, ಕಡಿಮೆ ದಿನಗಳಿದೆ. ಬಟ್ ಹೆಚ್ಚು ಪ್ರಚಾರ ಮಾಡಿದ್ರೆ ಅದು ಅತ್ಯುತ್ತಮ ಪುಣ್ಯ ಕಾರ್ಯಕ್ರಮ. ಇದು ಇವೆಲ್ಲ ವಿಷಯಗಳು ನಾವು ತಿಳ್ಕೊಬೇಕಂದ್ರೆ ಎಲ್ಲೆಲ್ಲಿ ಹೋಗಿ ಯಾರ ಹತ್ರ ತಿಳ್ಕೊಂಡ್ರೆ ಅಷ್ಟು ಕಷ್ಟ ಇದೆ. ಆದ್ರೆ ಒಂದೇ ವೇದಿಕೆಯಲ್ಲಿ ಇಷ್ಟು ವಿಷಯಗಳು ನಾವು ತಿಳ್ಕೊತಾ ಇದೀವಿ ಆನ್ಲೈನ್ ಅಲ್ಲಿ. ಅದೇ ರೀತಿಯಲ್ಲಿ ಆಫ್ಲೈನ್ ಅಲ್ಲಿ ಇನ್ನೂ ಹೆಚ್ಚೆಚ್ಚು ವಿಷಯಗಳು ಚರ್ಚೆ ಮಾಡ್ಕೊಳ್ಳೋಣ, ಅದ್ಭುತ ಧ್ಯಾನ ಮಾಡೋಣ, ಗುಂಪು ಧ್ಯಾನ, ಸಾಮೂಹಿಕ ಧ್ಯಾನ ಮಾಡೋಣ. ಆ ರೀತಿಯಲ್ಲಿ ಅದ್ಭುತ ಜ್ಞಾನ ತಿಳ್ಕೊಳ್ಳೋಣ, ಆಧ್ಯಾತ್ಮಿಕ ಜ್ಞಾನ. ಅದೇ ರೀತಿಯಲ್ಲಿ ಒಬ್ಬೊಬ್ರು ತಜ್ಞರು ಅಲ್ಲಿ ಮಾತಾಡೋ ವಿಷಯಗಳು, ಹೇಳ್ಕೊಡುವಂಥ ಜ್ಞಾನ ನೋಡಿದ್ರೆ, ಈಗ ನೋಡಿದ್ರೆ ನಾಗರಾಜ್ ಸಾರು ಯೋಗ ಥೆರಪಿಸು ಮತ್ತೆ ಪೂರ್ತಿ ಪ್ರಾಣಾಯಾಮಗಳ ಈ ಪದ್ಧತಿಗಳಿಂದ ಹಲವಾರು ಕಾಯಿಲೆಗಳಿಗೆ ಚಿಕಿತ್ಸೆ ಸಲಹೆಗಳು ನೀಡ್ತಾರೆ. ಡಾಕ್ಟರ್ ಜಗನ್ನಾಥ್ ಅವರು ಈ ಕ್ರಾನಿಕಲ್ ಡಿಸೀಸಸ್, ದೀರ್ಘಕಾಲಕ ವ್ಯಾಧಿಗಳಿಗೆ ಈ ಹರ್ಬಲ್ ಮೆಡಿಸಿನ್ಸ್ ಇಂದ ಹೇಗೆ ಪರಿಹಾರ ಮಾಡ್ಕೊಳ್ಳೋದು, ಮತ್ತೆ ಈ ವ್ಯಾಕ್ಸಿನೇಷನ್ ಇಂದ ಸೈಡ್ ಎಫೆಕ್ಟ್ಸ್ ಆಗಿ ಬಲಿತಾರಂತ ವ್ಯಕ್ತಿಗಳಿಗೆ ಪರಿಷ್ಕಾರಗಳೇನು, ಈಗ ನೋಡ್ತಾ ಇದೀವಿ. ಒಂದು 30 ವರ್ಷ 25 ವರ್ಷ ಅಷ್ಟೇ ಅವ್ರಿಗೆ ಹೃದಯ ರೋಗ, ಹಾರ್ಟ್ ಅಟ್ಯಾಕು, ಇಲ್ಲಾಂದ್ರೆ ಹಾರ್ಟ್ ಅಟ್ಯಾಕ್ ತೀರೋದು ಅಂತ ಹೇಳ್ತಾರೆ, ಇಲ್ಲಾಂದ್ರೆ BP ಬಂದೆ, ಶುಗರ್ ಬಂದೆ, ಕ್ಯಾನ್ಸರ್ ಬಂದೆ, ಹೆಚ್ಚು ಕ್ಯಾನ್ಸರ್ಗಳಾಗಿದೆ. ಈಗ ಈ ವ್ಯಾಕ್ಸಿನೇಷನ್ ಕೋವಿಶೀಲ್ಡ್ ಇದಾದ್ಮೇಲೆ
ಪ್ರಧಾನವಾಗಿ ಈ ಕರೋನಾ ಬಂದಿದ ಮೇಲೆ. ಸೊ ಎಷ್ಟು ಹಾರ್ಟ್ ಅಟ್ಯಾಕ್ಗಳು ಮತ್ತೆ ಕ್ಯಾನ್ಸರ್ ಬರ್ತಾ ಇದೆ ಅಂದ್ರೆ, ಕ್ಯಾನ್ಸರ್ ಕೇಸಸ್ ಪ್ರತಿ ಮನೆಯಲ್ಲಿ ಒಂದು ಬರ್ತಾ ಇದೆ ನೋಡ್ಕೊಳ್ಳಿ. ಅದು ಅತಿ ಸಣ್ಣ ವಯಸ್ಸಲ್ಲೇ ಬರ್ತಾ ಇದೆ. ಇಂಥವೆಲ್ಲ ಈ ಅಡ್ಡ ಪರಿಣಾಮಗಳಿಂದ ನಾವು ಆಚೆಕಡೆ ಬರುವಂತ ಮಾರ್ಗ ಏನು? ಈಗಾಗಲೇ ಆಗಿದೆ, ಆಗೋ ನಷ್ಟ ಆಗಿದೆ, ಆಗೋ ಕಷ್ಟ ನಷ್ಟಗಳು ಆಗ್ಬಿಟ್ಟಿದೆ, ಅದೇ ಕೆಟ್ಟ ಅಂಶಗಳು ಆಗ್ಬಿಟ್ಟಿದೆ. ಆದ್ರೆ ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ? ಅದರಿಂದ ಆಚೆ ಕಡೆ ಬರೋದು ಹೇಗೆ? ದೂರ ಹೋಗೋದು ಹೇಗೆ? ಆ ಪರಿಹಾರಗಳು ನಿಮಗೆ ಸಿಗತ್ತೆ ನಮ್ಮ ಈ ನೇರವಾದ ಈ ಹಬ್ಬದಲ್ಲಿ, ರಾಯಚೂರು ಹಬ್ಬದಲ್ಲಿ ನಿಮಗೆ ಆ ಪರಿಹಾರಗಳು ಸಿಗುವಂತ ಅವಕಾಶ ಹೆಚ್ಚಾಗಿದೆ. ಖಂಡಿತ ಅವ್ರ ಭಾಷಣವನ್ನು ನೀವು ಕೇಳ್ಕೊಂಡ್ರೆ ನಿಮ್ಗೆಲ್ಲ ಪರಿಹಾರಗಳು ಸಿಗತ್ತೆ. ಅಲ್ಲಿ ಚಿಕಿತ್ಸಾ ಸಲಹೆಗಳು ನೀಡ್ತಾರೆ. ಅದಕ್ಕೋಸ್ಕರ ಅದೊಂದಾಗಿದೆ. ಮೂರನೇದು ನಮ್ಮ ಡಾಕ್ಟರ್ ಯಶೋಧ ಮೇಡಮ್ ಅವರು ಪ್ರಧಾನವಾಗಿ ಆಯುರ್ವೇದ ದಿನಚರ್ಯೆ ಹೋಗ್ತಾರೆ. ಆಯುರ್ವೇದ ದಿನಚರ್ಯೆ ಪಾಲನೆ ಮಾಡಿದ್ರೆ ಯಾವ ರೋಗ ಬರಲ್ಲ, ರೋಗಗಳನ್ನು ದೂರವಾಗಿಡ್ಬೋದು, ಬಂದಿದ್ರು ಪರಿಹಾರ ಆಗತ್ತೆ ಅಂತ ಈ ಆಯುರ್ವೇದ ದಿನಚರ್ಯೆ ಬಗ್ಗೆ ಅವರು ಪ್ರಧಾನವಾಗಿ ನಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ, ನಮ್ಗೆ ವಿವರ ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ವಾ? ಆ ರೀತಿಯಲ್ಲಿ ಆಮೇಲೆ ಇನ್ನೊಂದು ನಾನೇನ್ ಮಾಡ್ತೀನಿ ಅಂದ್ರೆ, ನಿಮ್ಗೆ ಪ್ರಧಾನವಾಗಿ ಅಲ್ಲಿ ಸಮಗ್ರ ಜೀವನ ಶೈಲಿಯಲ್ಲಿ ಸಾತ್ವಿಕ ಜೀವನ ಶೈಲಿ ಬಗ್ಗೆ ಹಲವಾರು ವಿಷಯಗಳು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನಾವು ಏನೇನು ಪಾಲನೆ ಮಾಡಬೇಕು ನಮ್ಮ ಜೀವನದಲ್ಲಿ, ಆ ರೀತಿಯಲ್ಲಿ ಸಾತ್ವಿಕ ಜೀವನ ಶೈಲಿ ಅಳವಡಿಸ್ಕೊಂಡಿದ್ರೆ ರೋಗಗಳು ಬಂದಿದ್ರೂ ದೂರ ಆಗತ್ತೆ, ರೋಗಗಳು ಬರೋದಿಲ್ಲ. ಎರಡನೇದು, ನಾನು ನಿಮಗೆ ಹಲವಾರು ಮುದ್ರೆಗಳು, ದೈನಂದಿನ ಜೀವನದಲ್ಲಿ ಏನೇನು ಮುದ್ರೆಗಳು ಪಾಲಿಸಿದ್ರೆ ನಮ್ಮ ಆರೋಗ್ಯ ಸುಧಾರಿಸ್ತದೆ, ಆರೋಗ್ಯವನ್ನು ಅದ್ಭುತ ರೀತಿಯಲ್ಲಿ ಇಟ್ಕೋಬಹುದು, ಅದನ್ನು ಹೇಳ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಅದೇ ರೀತಿಯಲ್ಲಿ ಮಹಾವತಾರ್ ಸ್ಪಿರಿಚುವಲ್ ಫಾರ್ಮ್ ಅಂದರೆ ಯಾರಾದರೂ ಅವ್ರಿಗೆ ಈ ಪಿರಮಿಡ್ ಆಧ್ಯಾತ್ಮಿಕ ವ್ಯವಸಾಯ ಬಗ್ಗೆ ಕಾಳಜಿ ಮತ್ತೆ ಅದ್ರ ಬಗ್ಗೆ ಮಾಹಿತಿ, ಅದ್ರ ಬಗ್ಗೆ ಶ್ರದ್ಧೆ, ಆಸಕ್ತಿ ಇದ್ರೆ ಅದು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರೆ ಅದನ್ನು ಆ ಜ್ಞಾನವನ್ನು ನಾನು ಹಂಚ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಹೇಗೆ ಮಾಡೋದು ಅಂತ ಅದೆಲ್ಲ ನಿಮ್ಗೆಲ್ಲರಿಗೂ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ. ಈ ರೀತಿಯಲ್ಲಿ ಆಗ್ತದೆ ಸ್ನೇಹಿತರೆ. ಈ ರೀತಿಯಲ್ಲಿ ನಿಮಗೆ ಮುದ್ರಗಳು ಮತ್ತೆ ಸಮಗ್ರ ಜೀವನ ಶೈಲಿ, ಇದೆಲ್ಲಾನು ನಾನು ಹೇಳ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ, ಅಲ್ಲಿ ನಿಮಗೆ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ಇನ್ನೊಬ್ರು ತಜ್ಞರು ನಮ್ಮ ಮೂತ್ರ ಚಿಕಿತ್ಸೆ ಬಗ್ಗೆ ಲಕ್ಷ್ಮೀಕಾಂತಮ್ಮ ಮೇಡಮ್ಗೆ ವಹಿಸ್ತಾ ಇದೀವಿ. ಮೂತ್ರ ಚಿಕಿತ್ಸಾ ವಿಧಾನಗಳು, ಅದರ ಫಲಿತಗಳು, ಅದನ್ನು ಹೇಗೆ ಅಳವಡಿಸ್ಕೊಂಡು ನಿತ್ಯ ಜೀವನದಲ್ಲಿ ಅದನ್ನು ಅವರು ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ. ಆಮೇಲೆ ಈ ದೀರ್ಘಕಾಲ ವ್ಯಾಧಿಗಳಿಗೆ ಈಗಾಗಲೇ ನಾವು ಹೇಳಿದ್ವಲ್ಲ, ಒಂದು ಆಕ್ಯುಪ್ರೆಷರ್ ಪಾಯಿಂಟ್ಸು ಯಾವುದಕ್ಕೆ? ಎಪಿಲೆಪ್ಸಿಗೆ, ಮೂರ್ಛೆ ವ್ಯಾಧಿಗೆ. ಅದೇ ರೀತಿಯಲ್ಲಿ ದೀರ್ಘಕಾಲ ವ್ಯಾಧಿಗಳು, ಒಂದು 7 ವ್ಯಾಧಿಗಳಿಗೆ ಅದಕ್ಕೂ ಏನೇನು ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆ ಅಂತ ನಮ್ಮ ಯೋಗಿ ನಾರಾಯಣ್ ಅಂತ ತಜ್ಞರು ನಮಗೆ ಹೇಳಿಕೊಡ್ತಾರೆ. ಇದನ್ನು ಪ್ರಧಾನವಾಗಿ ಗಮನಿಸಿ. ಆಮೇಲೆ ಮಧುರಾ ಮೇಡಮ್ ಅವ್ರ ಕಡೆಯಿಂದ ನಾವು ಒಂದು 7 ಪ್ರಧಾನ ವ್ಯಾಧಿಗಳಿಗೆ ಮನೆ ಮದ್ದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಮನೆ ಮದ್ದುಗಳು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಮನೆಯಲ್ಲೇ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳುವಂತ ವಿಧಾನ ಆಗಿರ್ತದೆ. ಅದನ್ನು ನಮ್ಗೆ ಒಳ್ಳೆ ಫಲಿತಗಳು ಸಿಗತ್ತೆ ಅದರಿಂದ. ಈ ರೀತಿಯಲ್ಲಿ ಸ್ನೇಹಿತರೆ, ಇಲ್ಲಿರುವಂತ 7 ತಜ್ಞರು ಅವರವರ ಜ್ಞಾನವನ್ನು ಹಂಚ್ತಾರೆ, ಚಿಕಿತ್ಸಾ ಸಲಹೆಗಳು ನೀಡ್ತಾರೆ. ಇದು ನಮಗೆ ಅತ್ಯುತ್ತಮವಾದ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ತುಂಬಾ ಸಹಾಯ ಆಗತ್ತೆ. ಇನ್ನು ನಾವು ಬೇರೆಯವರಿಗೂ ಹೇಳ್ಕೊಡ್ಬೋದು. ಇದೆಲ್ಲ ವಿಷಯಗಳು ನಾವು ತಿಳ್ಕೊಬಹುದು ಅಲ್ಲಿ ಬಂದ್ರೆ. ಆ ಜೊತೆಗೆ ಹಲವಾರು ಮಾಸ್ಟರ್ಸ್ ಈಗಾಗಲೇ 365 ಕಾರ್ಯಕ್ರಮದಲ್ಲಿ ಪಾಲ್ಗೊನಿ ಅವರಿಂದ ಆ ಅನುಭವಗಳು, ಅಂದ್ರೆ ಈಗಾಗಲೇ ಅನುಭವಗಳು ಪಟ್ಟಿದ್ದಾರೆ, ಅವರ ಅನುಭವಗಳು ಶೇರ್ ಮಾಡಕ್ಕೆ ಅಲ್ಲಿ ಪ್ರಯತ್ನ ಮಾಡಿಸ್ತೀವಿ. ಮತ್ತೆ ನಿಮಗೆ ಜೂಮ್ ವೇದಿಕೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ನಮ್ಮ ಮಹಾವತಾರ್ ಫೌಂಡೇಶನ್ ಅಂದ್ರೆ ಮಹಾವತಾರ್ ಟಿವಿಯಲ್ಲಿ ನಡೀತಾ ಇದೆ. ಅವೆಲ್ಲ ನಿಮಗೆ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ. ಇಷ್ಟೆಲ್ಲ ವಿಷಯಗಳಿಗೋಸ್ಕರ ನಾವೆಲ್ಲರೂ ಅಲ್ಲಿ ಸೇರಿ ಇದು ಆಚರಣೆ ಮಾಡೋಣ. ಅದ್ಭುತ ಧ್ಯಾನ, ಹಲವಾದ ಧ್ಯಾನ ಮಾಡೋಕ್ಕೂ ಅದ್ಭುತ ರೀತಿಯಲ್ಲಿ ಚಕ್ರ ಧ್ಯಾನವನ್ನು, ಸಂಗೀತ ಧ್ಯಾನವನ್ನು ಮಾಡೋಕ್ಕೆ ಮತ್ತೊಂದ್ಸರಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಈಗ ಸಂಪನ್ನಗೊಳಿಸುವ ಸಮಯ ಆಸನ್ನವಾಗಿದೆ. ಓಕೆ ಮೇಡಮ್. ಅಶ್ವಿನಿ ಮೇಡಮ್. ಮಾಸ್ಟರ್ಸ್, ಈಗ ಎಲ್ಲ ಕೇಳಿದ್ರಲ್ಲ, ಸಮಗ್ರ ಸ್ವಸ್ಥೆ ಹಬ್ಬದಲ್ಲಿ ಏನೇನಲ್ಲಿ ಅವತ್ತಿನ ಕಾರ್ಯಕ್ರಮ ಆಗುತ್ತೆ ಅನ್ನೋದನ್ನ ಎಲ್ಲ ಗುರೂಜಿ ಹೇಳಿದ್ದಾರೆ. ಹಾಗೆ ನಾವು ಆನ್ಲೈನ್ ನಲ್ಲಿ ಈಗ ಕೇಳ್ತಾ ಇದ್ದೀವಿ, ಆಫ್ಲೈನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನಮ್ಗೆಲ್ಲ ಏನೇನ್ ಅನುಭವ ಆಗುತ್ತೆ ಅಂತ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ.
ಏನೋ ಸ್ಟ್ರಕ್ ಆಗಿದೆಮ್ಮ, ವಾಯ್ಸ್ ಬರ್ತಾ ಇಲ್ಲ. ರೈಟ್. ಓಕೆ ಸ್ನೇಹಿತರೆ, ಈಗ ಏನಾದರೂ ನಿಮ್ಗೇನೋ ಪ್ರಶ್ನೆಗಳಿದ್ರೆ ಕೇಳಿ, ಇಲ್ಲಾಂದ್ರೆ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ಕೇಳಿಸ್ತಾ ಇದೆ? ಗುರುಜಿ. ಹಾ, ನಿಮ್ದು ವಾಯ್ಸ್ ಕೇಳಿಸಿಲ್ಲ, ಇಷ್ಟುವರೆಗೆ ಕಟ್ ಆಗಿದೆ. ಹಾ ಗುರುಜಿ. ಎಸ್, ವಾಯ್ಸ್ ಬ್ರೇಕ್ ಆಗಿದೆ. ರೈಟ್. ಓಕೆ. ಸೊ ಓಕೆ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಈಗ ಮುಕ್ತಾಯ ಮಾಡೋಣ. ಸೊ ಎಲ್ಲರಿಗೂ ಮತ್ತೊಂದ್ಸರಿ ಧನ್ಯವಾದ ತಿಳಿಸ್ತಾ ನಮಸ್ಕಾರಗಳು, ಧನ್ಯವಾದಗಳು.